ಕಾಲರ್ ಇದ್ದಾರೆ ಮತ್ತೊಬ್ರು. ಹಲೋ 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 ನಮಸ್ತೆ. ಏನು ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಮಸ್ಕಾರ ಮೇಡಮ್, ನಾವು ರಾಮನಗರದಿಂದ. ಓಕೆ, ಯಾರ ಬಗ್ಗೆ ಕೇಳಬೇಕು? ಡೇಟ್ ಆಫ್ ಬರ್ತ್ ಹೇಳಿ ಗುರುಜಿ ಅವ್ರದ್ದು. ನಮಸ್ಕಾರ. ಪ್ರಮೋದ್ ಅಂದ್ಬಿಟ್ಟು. ಪ್ರಮೋದ್ ನೋಡಿದ್ರೆ ನೆನ್ನೆ ಮ್ಯಾಚು ಇಲ್ವಾ? ನೋಡಿದ್ದೀನಿ ಸರ್, RCB ಗೆಲ್ತಲ್ಲ ಸರ್. ಓ ಒಳ್ಳೆ. ಇವತ್ತು ಯಾರು ಗೆಲ್ತಾರೆ ಪ್ರಮೋದ್? ಇವತ್ತು ಮುಂಬೈ ಗೆಲ್ಬೋದು ಸರ್. ಆದರೆ ಮುಂಬೈ ಒಂದು ಅಪ್ರಾಕ್ಸಿಮೇಟ್ಲಿ ಹೇಳ್ತಾ ಇದ್ದೀನಿ. ನನಗೂ ಅದೇ ಮುಂಬೈ ಇವತ್ತರೆಗೂ ಫಸ್ಟ್ ಮ್ಯಾಚ್ ಗೆದ್ದಿಲ್ಲ. ಗೆದ್ದಿಲ್ಲ, ಅದು ಕರೆಕ್ಟ್ ಗುರುಜಿ. ಬೆಂಗಳೂರು ಫಸ್ಟ್ ಮ್ಯಾಚ್ ಯಾವ್ದು ಗೆದ್ದಿಲ್ಲ, ನಿನ್ನೆ ಗೆದ್ದಿದ್ದಾರೆ. ಆ ಬೇಸ್ ಮೇಲೆ ಗೆಲ್ಬೋದು ಅಂತ ಹೇಳಿದ್ರು ಗುರುಜಿ. ಬೆಂಗಳೂರು ಯಾವತ್ತು ಫಸ್ಟ್ ಮ್ಯಾಚ್ ಗೆದ್ದಿಲ್ವಾ? ಬೆಂಗಳೂರು ಫಸ್ಟ್ ಮ್ಯಾಚ್ ಅಂದ್ರೆ ಆಲ್ಮೋಸ್ಟ್ ಅದು ಎಕ್ಸಾಕ್ಟ್ ಗೊತ್ತಿಲ್ಲ ಗುರುಜಿ. ಬಟ್ ಹೋದ್ ಮ್ಯಾಚ್ಗೆ ನಿನ್ನೆ ಇಲ್ಲ, ಗೆದ್ದಿಲ್ಲ. ನನಗೆ ಬೆಂಗಳೂರು 5ನೇ ತಾರೀಕು ಚೆನ್ನೈ ಮೇಲೆ ಹೊಡಿತಾರೆ, ಇದು ಗೆಲ್ತಾರೆ ಅಂತ ಒಪ್ಪಿದೆ. ಹಾ ಆದರೆ ಇವತ್ತು ಮ್ಯಾಚ್ ಮುಂಬೈ ಸೋತಿದೆ, ಸಖತ್ ದುಡ್ಡಾಗಿರೋದು. ಎಲ್ಲರೂ KKR ಜಾಸ್ತಿ ಗೆಲ್ಲುತ್ತೆ ಅಂತ ಗೊತ್ತಿಲ್ಲ. ಗೆಲ್ಲುತ್ತೆ ಆದ್ರೆ ಅಂತ. ಮುಂಬೈ ಟೀಮ್ ತುಂಬ ಚೆನ್ನಾಗಿದೆ. ಇದು ಎಲ್ಲವೂ ಗ್ಯಾಮ್ಲಿಂಗ್ ಅಲ್ವ, ನಾನೇನು ಮಾತಾಡೋಕ್ಕಾಗಲ್ಲ. ಯಾರಲ್ಲ ಗೊತ್ತಾಯ್ತು ಗುರುಜಿ. ಹಾಗಾಗಿ ನನ್ನ ಇನ್ಸ್ಟಾಗ್ರಾಮ್ ಐಡಿಲಿ ಫ್ರೆಂಡ್ ಆಗಿದ್ರಾ? ಹಾ ಗುರುಜಿ, ಆಗಿದ್ದೀನಿ. ನಿಮ್ದು ಬಿಗ್ ಬಾಸ್ ಇಂದನೂ ನೋಡ್ತಾ ಇದ್ದೀನಿ ಗುರುಜಿ. ನಾನು ನಿಮ್ಮ ಆಫೀಸ್ಗೂ ವಿಸಿಟ್ ಮಾಡೋಣ ಅನ್ಕೊಂಡೆ, ಬಟ್ ಆಗಿಲ್ಲ ಗುರುಜಿ. ಒಂದ್ಸಲ ಬರ್ತೀನಿ ಫ್ರೀ ಆದ ಗುರುಜಿ ಬೆಂಗಳೂರು. ಮಾಡಿ 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 ಕೊಡಿ ಡೇಟ್ ಆಫ್ ಬರ್ತು. ಗುರುಜಿ 23/3/1989. 23/3/1989. ಟೈಮಿಂಗ್ಸು ಗುರುವಾರ ಗುರುಜಿ 11:45. 11 ಸಂಜೆನಾ ಬೆಳಗ್ಗೆನಾ? ಸಂಜೆ ಗುರುಜಿ. ಏನಪ್ಪ ನಿನ್ನ ಜಾತಕ ತುಂಬ ಚೆನ್ನಾಯ್ತಲ್ಲ, ಸಖತ್ತಾಗೈತೆ, ಸೂಪರ್ ಆಗೈತೆ, ಬಿದ್ದೇ ಬೀಳ್ತೆ. ನೀನು ನಿನ್ನ ಜೊತೆ ಹೊಡ್ತಾರನ್ನ ಬಲಿ ಆಗ್ತಿಕಣ ನೀನು. ಹೌದಾ ಗುರುಜಿ? ಅದು ಅಣ್ಣ ಆಗಲಿ ತಮ್ಮನಾಗಲಿ, ನೀವು ಒಬ್ಬ ಹೊಡ್ತಾನೋ ಇಲ್ಲ ಅಬೋಷನ್ ಆಗಬೇಕು, ಡೆತ್ ಆಗಬೇಕು ಅಂತ ಜಾತಕ ಹೇಳುತ್ತಿದ್ದು ಸತ್ಯಕಲ. ಎಷ್ಟು ಜನ ಇದ್ದೀರಾ? ಒಬ್ಬರೇ ಒಬ್ರು ಅಣ್ಣ ಇರೋದು ಗುರುಜಿ. ಶಿವ ಸೆಮ್ಲಿಗೆ ಹಾಕಲ್ಲ, ಇದು ನಂಗೆ ಬೇಡದರೆ ವಿಷಯ ಹಾಕಲ್ಲ, ಮುಂದಕ್ಕೆ ಹೇಳ. ಎರಡನೇ ಮೇಲೆ ಶನಿ ಇರಬಾರ್ದು ಕಣ. ಏನು ಹೇಳಿ? ಹಾ ಗುರುಜಿ. ಕುಟುಂಬವನ್ನು ತಿನ್ಕೊಬಿಡ್ತೀನಿ ಹಿಂದೆ ಮುಂದೆ ಹುಡ್ತವ್ರನ್ನ ಶನಿ. ಏನು ಹೇಳಿ? ಹಾ ಗುರುಜಿ. ಏನರ್ಥ ಆಯ್ತು ಹೇಳು? ಅದೇ ಹಿಂದೆ ಮುಂದೆ ಹುಡ್ತವ್ರನ್ನ ತಿನ್ಕತೀನಿ ಅಂತ ಹೇಳಿದ್ರಿ ಗುರುಜಿ. ಈ ವರ್ಲ್ಡಲ್ಲಿ ಯಾವನಿಗೂ ಗೊತ್ತಿಲ್ಲ ಜ್ಯೋತಿಷ ಇದೆಲ್ಲ. ನಾವೆಲ್ಲ ನೋಡಿ ನೋಡಿ ಸಾಕಾಗ್ಬಿಟ್ಟಿತ್ತು. ಏನು ಹೇಳಿ? ಜನ ಇನ್ನೂ ತುಂಬ ಜನ ಪರಿಹಾರ ಇದೆ ಅಂತ ತಿಳ್ಕೊಬಿಟ್ಟವ್ರು. ಏನು ಹೇಳಿ? ಜನ ಅದೇ ಟೈಮಿಗೆ ಸಾಯ್ತವ್ರೆ, ಅದೇ ಟೈಮಿಗೆ ಹುಡ್ತವ್ರೆ, ಅದೇ ಟೈಮಿಗೆ ತಪ್ಪು ನಡೀತಾವೆ ಅಲ್ವಾ? ಕರೆಕ್ಟಾ ರಾಂಗಾ? ಕರೆಕ್ಟ್ ಗುರುಜಿ ಹೇಳೋದು. ಹಾಗೆ ಸ್ಟೋನ್ಗಳು ಒಳ್ಳೆ ರಿಸಲ್ಟ್ ಕೊಡುತ್ತೆ. ನಿನ್ನ ಜಾತಕ ತುಂಬ ಚೆನ್ನಾಗಿದೆ, ಅದ್ಭುತವಾದ ಜಾತಕ. 7ನೇ ಮೇಲೆ ಶುಕ್ರ ಮತ್ತು ಕುಜ ಇದ್ದಾನೆ, 10ನೇ ಮೇಲೆ ಕೇತು ಇದ್ದಾನೆ, 4ನೇ ಮೇಲೆ ಬುಧ ಇದ್ದಾನೆ. ಏನಾದ್ರು ಅಲ್ಪ ಸ್ವಲ್ಪ ಓದಿ ಒಳ್ಳೆ ಬಿಸ್ನೆಸ್ ಮ್ಯಾನ್ ಆಗಬೇಕು. ತುಂಬ ಓದಿದ್ರೆ ನೀನು ಪಾಪರ್ ಆಯ್ತೇವೆ. ತುಂಬ ಓದಬಾರ್ದು. ಎಷ್ಟು ಓದಿದ್ಯಾ? ನಾರ್ಮಲ್ ಗುರುಜಿ, ಒಂದು ಡಿಪ್ಲೊಮಾ ಡಿಸ್ಕಂಟಿನ್ಯೂ ಗುರುಜಿ. ಅಷ್ಟು ಸ್ವಲ್ಪ 1-2 ಕೇಸ್ ಹಾಕಿಸ್ಕೋಬೇಕು, ಅವಾಗ ನಿನ್ನ ಮೈ ಸಕ್ಕ ಚುರುಕಾಗುತ್ತೆ. ಏನೇಳ? ಹಾಂ ಗುರುಜಿ. 1-2 ಕೇಸ್ ಹಾಕಿಸ್ಕೋಬೇಕು ನೀನು, ಆವಾಗ ಮೈ ಒಂಥರ ಒದರ್ತಿ ಅವಾಗ. ಏನೇಳ? ಹಾಂ ಗುರುಜಿ. ನಿನ್ನ ಜಾತಕ ಅದ್ಭುತವಾದ ಜಾತಕ. ಜೀವನದಲ್ಲಿ ಯಾರನ್ನಾರು ಲವ್ ಮಾಡಿ ಫೇಲ್ಯೂರ್ ಆಗಿದೆಯಾ? ಅವಾಗೆಲ್ಲ ಇತ್ತು ಗುರುಜಿ, ಕಾಲೇಜ್ ಲೆವೆಲಲ್ಲಿ. ಸರಿ. ನಿನ್ನ ಜಾತಕದಲ್ಲಿ ಉಚ್ಚ ಶುಕ್ರ ಗ್ರಹ ಇದ್ದಾನೆ. ಯಾರು ಮದುವೆ ಆಗಿ ಗಂಡನ ಬಿಟ್ಟಿರೋರು ಇಲ್ಲ ಗಂಡ ಸತ್ತಿರೋ ಜೊತೆ ಸಂಬಂಧ ಇರೋದಕ್ಕೆ ಇಟ್ಕೊಂಡು ನಿನ್ನ ಲೈಫಲ್ಲಿ ತುಂಬ ಒಂದು 4-5 ವರ್ಷ ಸೈಕಲ್ ಹೊಡಿತೀಯ ಅಂತ ಹೇಳುತ್ತೆ. ಹಾಂ ಗುರುಜಿ. ಇದೆಲ್ಲ ಕನ್ಸ್ಕೊಂಡಿದ್ದು ಯಾವತ್ತೂ ಕಂಡಿಲ್ಲಲ್ಲ? ಇಲ್ಲ ಗುರುಜಿ, ಕಾಣಲಿಲ್ಲ. ಯಾವತ್ತಾರು ಇವ್ರು ಚೆನ್ನಾಗಿದ್ದಾರೆ ಅಂತ ಅನ್ಕೊಂಡಿದ್ದೆ ಕಣ್ಣಲ್ಲಿ? ನಾರ್ಮಲ್ ಆಗಿ ಚೆನ್ನಾಗಿದೆ ಅಂತ ಅನ್ಕೊಂಡಿರ್ತೀನಿ ಗುರುಜಿ. ಬಲ್ ನನ್ನ ಮಗ ಬಂದೆ ಬಜಾರಿಗೆ. ನಿನ್ನ ಜಾತಕ ಅದ್ಭುತವಾದ ಜಾತಕ. ಸ್ವಲ್ಪ ಒಡ್ತನ, ಸ್ವಲ್ಪ ಯಾಪಿ, ಸಂತೋಷ, ನಿಯತ್ ಜಾತಕ. ನಿನ್ನ ಲೈಫಲ್ಲಿ ತುಂಬ ಚೆನ್ನಾಗಿರ್ತೀವಿ ಮಗ. ನೀನೇನು ಕೇಳೋದೇ ಬೇಕಲ್ಲ. ನಿಂಗೆ ಎಷ್ಟು ನೆಗೆಟಿವ್ ಆಗುತ್ತೋ ಅಷ್ಟು ಪಾಸಿಟಿವ್ ಆಗ್ತೀಯ. ಏನೇಳು? ಥ್ಯಾಂಕ್ಸ್ ಗುರುಜಿ. ತುಂಬ ಒಳ್ಳೆ ಜಾತಕ. ಸಕ್ಕ ಸಂಪಾದನೆ ಮಾಡೋ ಜಾತಕ ಮಗ. ಮಂಡ್ ಬಿದ್ದು ಸಂಪಾದನೆ ಮಾಡಲ್ಲ, ದುಡ್ಡು ಮಾಡ್ಬೋದು. ಏನೇಳು? 1-2 ತಿಂಗಳು ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ ಗುರುಜಿ. ಮಾಡು. ಯಾರನ್ನು ಫ್ರೆಂಡ್ ಅನ್ಬೇಡ, ಎಲ್ಲರೂ ವ್ಯವಹಾರ ಅಷ್ಟೇ. ಏನೇಳು? ಹಾಂ ಗುರುಜಿ. ಇವಾಗ ಎಷ್ಟು ಯಾರ ಜೊತೆ ಎಲ್ಲರೂ ಸೇರಿ ಇದು ಟೈಮ್ ಪಾಸ್ ಮಾಡೋದು ನೋಡಿದ್ಯಾ? ಹಲೋ? ಹಾಂ ಗುರುಜಿ, ಹೇಳಿ ಗುರುಜಿ. ಎಷ್ಟು ಯಾರ ಜೊತೆ ಎಲ್ಲರೂ ಸೇರಿ ಟೈಮ್ ಪಾಸ್ ಮಾಡೋದು ನೋಡಿದ್ಯಾ? ಅವ್ರಾಯ್ತು, ಅವ್ರ ಕೆಲಸ ಆಯಿತು. ಎಲ್ಲ ವ್ಯವಹಾರಕ್ಕೆ ಬರೋಣ, ವ್ಯವಹಾರಕ್ಕೆ ಹೋಗೋಣ ಅಷ್ಟೇ. ಏನು ಹೇಳಿ? ಹಾಂ ಗುರುಜಿ. ಸುಮ್ಮನೆ ಮಾತಾಡೋಕೆ ಹೋದ್ರೆ ದಡ್ರಾಯ್ತೀವಿ. ಹಾಂ
ಸರಿ ಗುರುಜಿ, ಆಯ್ತು, ಧನ್ಯವಾದಗಳು. ಬರ್ತೀನಿ ಗುರುಜಿ ಒಂದ್ಸರಿ ಆಫೀಸ್ಗೆ ಬೆಂಗಳೂರು. ಒಳ್ಳೆದಾಗಲಿ, ದೇವ್ರು ಚೆನ್ನಾಗಿಟ್ಟಿರಲಿ ಇನ್ನು. ಓಕೆ, ಧನ್ಯವಾದ ಸರ್ ಕರೆ ಮಾಡಿದ್ದಕ್ಕೆ.